ಅಂತ ಮೈಸೂರು ತಾಲೂಕು ಅಧ್ಯಕ್ಷರು ಇವತ್ತು ಧರಣಿ ಮಾಡ್ತಾರ ಉದ್ದೇಶ ಏನಪ್ಪ ಅಂತ ಅಂದ್ರೆ ಖರೀದಿ ಕೇಂದ್ರ ಅಂತ ವರ್ಷ ತೆಗಿತಾರೆ. ಆದರೆ ಯಾವ ವರ್ಷನೂ ಮುಂಚಿತವಾಗಿ ಖರೀದಿ ಕೇಂದ್ರ ತೆಗಿತಾ ಇಲ್ಲ. ಎಲ್ಲ ಭತ್ತ ಕಟಾವಾಗಿ ಎಲ್ಲ ರೈತರೆಲ್ಲ ಮಾರ್ಕೊಂಡು ಸಾಲ ಮಾಡ್ಕೊಂಡಿರ್ತಾರೆ. ಅವರು ತಡ್ಕೊಳಕ್ಕಾಗಲ್ಲ, ದುಡ್ಡು ಸಮಸ್ಯೆ ಇರುತ್ತೆ. ಹಂಗಾಗಿ ಎಲ್ಲ ಮಾರ್ಕೊಂಡಾದ್ಮೇಲೆ ಖರೀದಿ ಕೇಂದ್ರ ತೆಗಿತಾರೆ. ಏನು ಉಪಯೋಗ ಇಲ್ಲ, ಅದ್ರ ಉಪಯೋಗನೇ ಇಲ್ಲ. ಉಪಯೋಗ ಇದೆ ಯಾರಿಗೆ ಅಂದ್ರೆ ಮಿಲ್ಲವ್ರಿಗೆ ಉಪಯೋಗ ಇದೆ, ರೈತರಿಗಲ್ಲ. ಅವ್ರೇನ್ ಮಾಡ್ತಾರೆ, ಕೆಲವು ರೈತರುಗಳಿಗೆ ಒಂದು 500,000 ಕೊಡ್ತಾರೆ, ಅವ್ರ ಹತ್ರ ಆಂಟಿಸಿ ಇಸ್ಕೊತಾರೆ. ಅವ್ರ ಹೆಸರಿಗೆ ಭತ್ತ ಖರೀದಿ ಕೇಂದ್ರ ದುಡ್ಡನ್ನ ಅವರು ಇದು ಮಾಡ್ಕೊತಾ ಇದ್ದಾರೆ. ಜನಗಳ ರೈತರಿಗೆ ಏನು ಅನುಕೂಲ ಆಯ್ತಾ ಇಲ್ಲ. ಯಾಕೆ ಒಂದು 200-300 ಸಬ್ಸಿಡಿ ಕೊಡೋದು ಮಿಲ್ಲರ್ಗೆ ಹೋಯ್ತದೆ, ರೈತರುಗಳಿಗೆ ಏನು ಅನುಕೂಲ ಆಯ್ತಾ ಇಲ್ಲ. ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದೀವಿ. ಅಂದ್ರೆ ಇವತ್ತು ಸಾಂಕೇತಿಕವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಏನಪ್ಪಾ ಅಂತ ಅಂದ್ರೆ ಮುಂದೆ ಬೇಗ ಅಂದ್ರೆ ಇನ್ನೊಂದು ವಾರದೊಳಗಡೆ ಖರೀದಿ ಕೇಂದ್ರನ ತೆಗೆದು, ಯಾಕೆ ಅಂದ್ರೆ ಅಲ್ಲೇ ಸುಗ್ಗಿ ಬಂದಿದೆ, ಕೆಲವು ಕಡೆ ಅಲ್ಲೇ ಕಟಾವು ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೊಂದು ವಾರದೊಳಗಡೆ ಖರೀದಿ ಕೇಂದ್ರನ ತಾವು ಹೋಬಳಿಗಳಲ್ಲಿ ಜಾಗಗಳಲ್ಲಿ ಓಪನ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಒಂದು ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಗೆ ಏನು ಸ್ಪಂದಿಸ್ತಾರೆ, ಇನ್ನೊಂದು ವಾರದೊಳಗೆ ಸ್ಪಂದಿಸ್ತಾರ, ಏನು ಮಾಡ್ತಾರೆ ಅಂತ ನೋಡಿ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ 10 ದಿವಸ ಕಳೆದ ಮೇಲೆ ಒಂದು ಎಚ್ಚರಿಕೆ ಅಂತಲ್ಲ, ಒಂದು ಮುತ್ತಿಗೆ ಕಾರ್ಯಕ್ರಮನೇ ಮಾಡಬೇಕಾಯ್ತದೆ. ಇವರು ಆಮೇಲೆ ಮಾಡಿದ್ರು ಅಷ್ಟೇ, ಇವರು ಖರೀದಿ ಕೇಂದ್ರ ತೆಗೆದ್ರು ಅಷ್ಟೇ, ತೆಗೆದಿದ್ರು ಅಷ್ಟೇ, ಅದು ಪ್ರಯೋಜನ ಇಲ್ಲ. ಸರ್ಕಾರಕ್ಕೆ ಲಾಸ್ ಮಾಡ್ತಾರೆ ಹೊರತು ಅವ್ರಿಗೆ ಅನುಕೂಲ ಮಾಡ್ಕೊತಾರೆ ಹೊರತು ರೈತರಿಗೆ ಅನುಕೂಲ ಆಯ್ತಲ್ಲ. ಹಂಗಾಗಿ ಇನ್ನೊಂದು ವಾರದೊಳಗಡೆ ಖರೀದಿ ಕೇಂದ್ರ ತೆಗಿಬೇಕು ಅಂತ ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ ಕಾದ್ ನೋಡಿ ಆಮೇಲೆ ತಮ್ಗೆ ವಿಚಾರ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಸರಿ ಮಾಡಿಲ್ಲ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ತಹಸೀಲ್ದಾರರು ಕ್ರಮ ತಗೊಂಡಿದ್ದಾರೆ, ದುಡ್ಡು ಸ್ಯಾಂಕ್ಷನ್ ಆಗಿದೆ, ಮಾಡ್ತೀವಿ ಅಂತ ಹೇಳಿ PWD ಅವರು ಹೇಳಿದ್ದಾರೆ. PWD ಅವರ ನಿರ್ಲಕ್ಷ್ಯದಿಂದಾಗಿ ಇನ್ನೂ ಲಿಫ್ಟ್ ರೆಡಿ ಆಗಿಲ್ಲ. PWD ಅವ್ರದ್ದು ನಿರ್ಲಕ್ಷ್ಯ. ಹೌದು.